ಅದು ಕನ್ಫ್ಯೂಷನ್ ತಗೋಣ. ಒಬ್ಬ ಆಂಟ್ರಪ್ರಿನರ್ ಆಗಿ, ಒಬ್ಬ ವ್ಯಾಪಾರಸ್ಥನಾಗಿ ನಿಜಕ್ಕೂ ಒಂದು ಸಂತೋಷದ ದಿನ. ತುಂಬಾ ವರ್ಷಗಳ ನಮ್ಮ ಒಂದು ಕನಸು ಏನು, ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟ್ ಮಾಡಬೇಕು, ಒಂದು ಒಳ್ಳೆ ಹೋಟೆಲ್ ಮಾಡಬೇಕು. ಆ ಒಂದು ಕನಸನ್ನ ಇವತ್ತು ನನಸು ಮಾಡ್ಕೊತಾ ಇದೀವಿ. ಇವರು ನನ್ನ ಪಾರ್ಟ್ನರು, ನನ್ನ ಸಂಬಂಧಿ, ನನ್ನ ತಮ್ಮ ಅಮರ್ ಅಂತ. ಮೊದಲನೇದಾಗಿ ಎಲ್ಲರಿಗೂ ಹೇಳ್ಬೇಕೇನಂತಂದ್ರೆ, ಸಮರಾಸ್ ಅಂದ್ರೆ ಸಂದೀಪು ಮತ್ತೆ ಅಮರ್ರು ಅಂತ ಎರಡನ್ನೂ ಸೇರಿ ಸಮರಾಸ್ ಅನ್ನುವಂತ ಒಂದು ಹೆಸರನ್ನ ಇಟ್ಟಿದೀವಿ. ಈಗಾಗಲೇ ನಮ್ಮ ಒಂದು ಶಾಖೆ ಬಾಗೇಪಲ್ಲಿಯಲ್ಲಿ ದೇವರ ದಯದಿಂದ, ಗ್ರಾಹಕರ ಅತ್ಯುತ್ತಮ ಬೆಂಬಲದಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ನಾವು ಆಕ್ಚುಲಿ ಈ ಬಿಸ್ನೆಸ್ಗೆ ನಾವು ಹೊಸಬ್ರು. ಹೋಟೆಲ್ ಇಂಡಸ್ಟ್ರಿ ಅನ್ನೋದೇ ನಮ್ಗೆ ಏನಂದ್ರೆ ಗೊತ್ತಿಲ್ಲ. ಅಂಥದ್ರಲ್ಲಿ ಬಾಗೇಪಲ್ಲಿಯಲ್ಲಿ ನಾವು ಮಾಡಿದಾಗ ಆ ಒಂದು ರೆಸ್ಟೋರೆಂಟು ತುಂಬಾ ಚೆನ್ನಾಗಿ ನಡೀತಾ ಇದೆ ದೇವರ ದಯದಿಂದ. ಅದೇ ನಮಗೆ ಉತ್ತೇಜಕವಾಗಿ ಇವತ್ತು ಇನ್ನೊಂದು ರೆಸ್ಟೋರೆಂಟ್ ಅನ್ನ ಮಾಡುವಂತ ಕಡೆಗೆ ಹೊರಟಿದೀವಿ. ಅದೇ ರೀತಿ ಗೌರಿಬಿದನೂರಿನಲ್ಲೂ ಸಹ ಈಗ ಇನ್ನೊಂದು ರೆಸ್ಟೋರೆಂಟ್ ಮಾಡಕ್ ಹೊರಟಿದೀವಿ. ಈ ಒಂದು ರೆಸ್ಟೋರೆಂಟು ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರೋ ಹಾಗೆ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಚಿಕ್ಕಬಳ್ಳಾಪುರದ ಗ್ರಾಹಕರು ಹಾಗೂ ಏನು ನಮ್ಮ ಹೈವೇ ಗ್ರಾಹಕರು ನಮಗೆ ಬರೋಂತಹ ಒಂದು ಎಕ್ಸ್ಪೆಕ್ಟೇಷನ್ ನಮಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ದೊಡ್ಡ ನಗರವಾಗಿ ಬೆಳೀತಿರೋದ್ರಿಂದ ಸ್ವಿಗ್ಗಿ, ಝೊಮ್ಯಾಟೋದಂತಹ 10 ಹಲವು ಏನು ಸೇವೆಗಳನ್ನು ಕೊಡುವಂತಹ ಸಂಸ್ಥೆಗಳಿರೋದ್ರಿಂದ ಅವರಿಂದ ಸಹ ನಾವು ನಮ್ಮ ಚಿಕ್ಕಬಳ್ಳಾಪುರದ ಮನೆಗೆ ನಮ್ಮ ರುಚಿಯಾದ ಆಹಾರವನ್ನು ತಲುಪಿಸ್ಬೋದು ಅನ್ನೋದು ನಮ್ಮದು ಒಂದು ಕನಸು. ಈ ಮುಖಾಂತರ ಈ ಉದ್ಯಮವನ್ನ ಕಟ್ಟೋದಕ್ಕೆ ನಾವಿಬ್ಬರು ಹೊರಟಿದ್ದೀವಿ. ನಮ್ಮ ಜೊತೆ ಇನ್ನೂ 3 ಜನ ನಮ್ಮ ಜೊತೆ ಈ ಒಂದು ಪಾಲುದಾರಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಚಿಕ್ಕಬಳ್ಳಾಪುರಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಹೋಟೆಲನ್ನು ಕೊಡಬೇಕು ಅಂತ ಏನು ಆಸೆ ಇತ್ತು, ಅದನ್ನು ಇವತ್ತು ನಾವು ಈಡೇರಿಸ್ಕೊಂಡಿದ್ದೀವಿ. ನಾನು ಚಿಕ್ಕಬಳ್ಳಾಪುರದ ಮತ್ತು ಸುತ್ತಮುತ್ತಲಿನ ಎಲ್ಲ ಜನಕ್ಕೆ ವಿನಂತಿ ಮಾಡ್ತೀನಿ, ನಿಮ್ಮ ಏನು ಈ ಸಮರಾಸ್ ವೆಜ್ ರೆಸ್ಟೋರೆಂಟ್ನಲ್ಲಿ ಅತ್ಯುತ್ತಮ ಶುಚಿಯನ್ನು, ಅತ್ಯುತ್ತಮ ರುಚಿಯನ್ನು ಮತ್ತು ಒಳ್ಳೆ ಸರ್ವಿಸನ್ನು ನಾವು ಕೊಡ್ತೀವಿ. ಹೊರಗಡೆ ಪಾರ್ಕಿಂಗಿಂದ ಹಿಡಿದು, ಕಿಚನಿಂದ ಹಿಡಿದು, ನಿಮ್ಮ ಟೇಬಲಿಂದ ಹಿಡಿದು, ಕೊನೆಗೆ ಟಾಯ್ಲೆಟ್ಸಿಂದ ಹಿಡಿದು ನಿಮಗೆ ಅತ್ಯುತ್ತಮವಾದ ಅನುಭವವನ್ನು ಕೊಡುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಇಡೀ ಸಂಸ್ಥೆ ಮಾಡ್ತೀವಿ. ಎಲ್ಲರೂ ಬನ್ನಿ, ನಮ್ಮ ಹೋಟೆಲ್ನಲ್ಲಿ ಊಟ ಮಾಡಿ. ಏನಾದರೂ ತಪ್ಪಿದ್ರೆ ಹೀಗಲ್ಲ ಹೀಗೆ ಅಂತ ಹೇಳಿ ನಾವೆಲ್ಲ ನಿಮ್ಮ ಮನೆ ಮಕ್ಕಳು ತಿದ್ಕೊಳ್ಳೋಂಥ ಮನಸ್ಥಿತಿ ನಮಗಿದೆ. ಒಂದು ಉತ್ತಮವಾದ ಹೋಟೆಲನ್ನು ಕೊಟ್ಟಿದ್ದೀವಿ. ಅದರಲ್ಲಿ ತಾವು ಸಹ ಭಾಗಿದಾರರಾಗಿ ನಮ್ಮನ್ನ ಹರಿಸಿ ನಮ್ಮ ಒಂದು ವ್ಯಾಪಾರವನ್ನ ವೃದ್ಧಿ ಮಾಡೋದಕ್ಕೆ ನೀವೆಲ್ಲರೂ ನಮಗೆ ಸಹಕರಿಸಿ ಅಂತ ಈ ಮುಖಾಂತರ ಕೇಳ್ಬೋದು. ಆಕ್ಚುಲಿ ಇದು ಗ್ರ್ಯಾಂಡ್ ಓಪನಿಂಗ್ ಅಲ್ಲ ಸರ್, ಇದು ತುಂಬ ಸರಳವಾಗಿ, ಸಿಂಪಲ್ ಆಗಿ ನಾವಿವತ್ತು ಒಂದು ಓಪನಿಂಗ್ ಅನ್ನ ಮಾಡಿದ್ದೀವಿ. ಯಾವುದೇ ಗೆಸ್ಟನ್ನು, ಯಾವುದೇ ಒಂದು ಸಂಬಂಧಿಕರನ್ನ, ಯಾವುದೇ ಸ್ನೇಹಿತರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ. ಎಲ್ಲರಲ್ಲೂ ನಾನು ಕ್ಷಮೆ ಕೇಳ್ತೀನಿ. ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು. ಸಂದೀಪ್ ರೆಡ್ಡಿ ಮತ್ತು ಅಮರ್ ಅವರು ಏನು ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ, ಅವತ್ತು ನಮ್ಮನ್ನೆಲ್ಲರನ್ನೂ ಕರೀತಾರೆ, ನಾವೆಲ್ಲರೂ ಸೇರಿ ಸಂಭ್ರಮವಾಗಿ ಆಚರಿಸ್ಬೇಕು ಅನ್ನೋದಿತ್ತು. ಆದರೆ ನಮ್ಮಿಬ್ಬರಿಗೂ ಕೆಲಸದ ಒತ್ತಡ ಜಾಸ್ತಿ ಇದ್ದಿದ್ರಿಂದ ಮತ್ತೆ ನಮ್ಮ ಏನು ಹಿತೈಷಿಗಳು, ಸ್ನೇಹಿತರು, ಸಂಬಂಧಿಕರ ಪಟ್ಟಿ ತುಂಬಾ ದೊಡ್ಡದಿರೋದ್ರಿಂದ ಸಾವಿರಾರು ಜನಗಳನ್ನ ನಾವು ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಇನ್ವೈಟ್ ಮಾಡೋದಕ್ಕೆ ನಮಗೆ ಸಮಯ ಸಾಕಾಗದೇ ಇದ್ದಿದ್ರಿಂದ ಕೊನೆಗೆ ನಾವಿಬ್ರು ಡಿಸೈಡ್ ಮಾಡಿ ಏನಂತಂದ್ರೆ, ಈಗಾಗಲೇ 3-4 ತಿಂಗಳಿಂದನೇ ಓಪನ್ ಆಗಬೇಕಾಗಿತ್ತು, ಹೋಟ್ಲೆಲ್ಲ ಪ್ರಾರಂಭ ಆಗೋದಕ್ಕೆ ರೆಡಿ ಇತ್ತು. ಆದರೆ ಇವತ್ತು ಮಾಡೋಣ ಫಂಕ್ಷನ್ನು, ನಾಳೆ ಮಾಡೋಣ ಅಂತೇಳಿ ನಮ್ಮಿಬ್ರಿಗೂ ಸಮಯದ ಒತ್ತಡ ಇದ್ದಿದ್ರಿಂದ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಬಂತು. ಸೊ ವ್ಯಾಪಾರದಲ್ಲಿ ಇದು ಒಳ್ಳೇದಲ್ಲ ಅಂತೇಳಿ ತಕ್ಷಣವೇ ಪ್ರಾರಂಭ ಮಾಡೋಣ ಅಂತೇಳಿ ಇವತ್ತು ನಾವು ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ದೀವಿ. ಯಾರನ್ನೂ ಕರೆದಿಲ್ಲ ಅಂತ ದಯವಿಟ್ಟು ಯಾರು ಏನು ಅನ್ಕೊಳೋದು ಬೇಡ. ಆ್ಯಕ್ಚುಲಿ ಯಾರನ್ನೂ ಕರೆದಿಲ್ಲ,
ಈವನ್ ನನ್ನ ವೈಫ್ ಆಗ್ಲಿ ಅವ್ರ ವೈಫ್ ಆಗ್ಲಿ ಕೂಡ ಸಹ ಬಂದಿಲ್ಲ. ಅವರು ಸಹ ನಿಮ್ಮ ಹಾಗೆ ಯಾರಾದ್ರೂ ಗ್ರಾಹಕರಾಗಿ ಬಂದು ಹೋಗ್ತಾರೆ, ಅಷ್ಟು ಬಿಟ್ರೆ ಯಾರು ಇಲ್ಲಿ ಸ್ಪೆಷಲ್ ಇನ್ವೈಟೀಸ್ ಇಲ್ಲ. ತುಂಬಾ ದೊಡ್ಡ ದೊಡ್ಡವ್ರನ್ನೆಲ್ಲ ವಿಜಯೇಂದ್ರಣ್ಣನಿಂದ ಹಿಡಿದು ನಿರ್ಮಲಾನಂದ ಸ್ವಾಮಿಗಳಿಂದ ಹಿಡಿದು ಏನು ನಮ್ಮ ವಿಶ್ವಣ್ಣನಿಂದ ಹಿಡಿದು ಈವನ್ ನಮ್ಮ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವ್ರನ್ನೂ ಕರಿಬೇಕು ಅನ್ನೋದು ತುಂಬಾ ಆಸೆ ಇಟ್ಕೊಂಡಿದ್ವಿ. ಆ ರೀತಿಯ ಪಟ್ಟಿ ದೊಡ್ಡದಿದ್ರಿಂದ ನಾವು ಕರೆಯಕ್ಕಾಗಿಲ್ಲ, ಒತ್ತಡ ಜಾಸ್ತಿ ಇತ್ತು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನತೆ ಮತ್ತು ಸುತ್ತಮುತ್ತಲಿನ ಜನತೆ ಈ ಒಂದು ನನ್ನ ತಪ್ಪನ್ನ ಮನ್ನಿಸಿ ಈ ಹೋಟೆಲ್ ನಿಮ್ಮದೇ ಅಂತ ತಿಳ್ಕೊಂಡು ದಯವಿಟ್ಟು ಬನ್ನಿ, ಊಟ ಮಾಡಿ. ನಿಮ್ದೇ ಹೋಟ್ಲ್ ಅನ್ಕೊಂಡು ದಯವಿಟ್ಟು ಬಿಲ್ ಕೊಡ್ದಿರ ಹೋಗ್ಬೇಡಿ. ಬಿಲ್ ಅಂತೂ ದಯವಿಟ್ಟು ಕೊಡಿ ಅಂತ ಕೇಳ್ಕೊಂತ, ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಂತ. ಥ್ಯಾಂಕ್ ಯು.